ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಮಂಗಳವಾರದ ಲಾಗು. ಸಾಯಂಕಾಲ ಮಾಡ್ತಾ ಇರೋದು 7 ಗಂಟೆಗೆ. ನಾನು ದೋಸೆಗೆ ನೆನೆ ಹಾಕಿದ್ದೆ. ನಾನು ದೋಸೆ ಹಿಟ್ಟನ್ನ ರುಬ್ಲಾಕತ್ತಿದ್ದೀನಿ ಇವಾಗ. ನಾಳೆ ಬೆಳಗ್ಗೆ ದೋಸೆ ಎಲ್ಲ ರುಬ್ಬಿಟ್ಟು ಇವಾಗ ಬಿಸಿಬೇಳೆ ಬಾತ್ ಮಾಡ್ಬೇಕಂತೇಳಿ ತರಕಾರಿನ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು, ಟೊಮೊಟೊ ಮತ್ತು ಬಟಾಣಿ, ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ತರಕಾರಿ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋತೀನಿ ಬಿಸಿಬೇಳೆ ಬಾತಿಗೆ. ಅದು ಒಂದೇ ಸಲ ಎಲ್ಲ ಒಗ್ಗರಣೆ ಹಾಕಿದ್ನಿ ಅಂದರೆ ಒಂದೇ ಸಲಕ್ಕೆ ಆಗಿಬಿಡುತ್ತೆ. ಇದೇ ಥರ ಈಸಿ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ನಾನು ಒಂದೇ ಸಲನೂ ಎಲ್ಲನ ಕುದಿಸ್ಕೊಂಡ್ಬಿಟ್ಟು ಹಾಕಿಬಿಡ್ತೀನಿ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕಿಬಿಡ್ತೀನಿ. ನಾನು 1 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ದಪ್ಪ ರೇಷನ್ ಅಕ್ಕಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. 1 ಗ್ಲಾಸು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ತೊಗರಿಬೇಳೆನೂ ತೊಗೋಬೋದು, ಹೆಸ್ರು ಬೇಳೆನೂ ತೊಗೋಬೋದು. ಅರ್ಧ ತೊಗರಿಬೇಳೆ ತೊಗೋಬೋದು, ಅರ್ಧ ಹೆಸ್ರು ಬೇಳೆ ತೊಗೋಬೋದು. ಅದನ್ನು ಚೆನ್ನಾಗಾಗುತ್ತೆ. ನಾನು ತೊಗರಿಬೇಳೆ ಒಂದೇ ತೊಗೊಂಡಿರೋದು. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅಷ್ಟು ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಟೊಮೆಟೊ, ಈರುಳ್ಳಿ, ಬಟಾಣಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಮ್ಮ ಮನೆಯಲ್ಲಿ ಅಂದರೆ ರಾತ್ರಿ ಊಟಕ್ಕೆ ರೊಟ್ಟಿ ಅದು ಮಾಡಲ್ಲ. ಇದೇ ಥರ ರಾತ್ರಿಗೆ ಬಿಸಿಬೇಳೆ ಬಾತು, ದೋಸೆ ಮತ್ತು ದಾಲ್ ಕಿಚಡಿ, ಖಾರ ಪೊಂಗಲ್ಲು ಅದೇ ಎಲ್ಲ ಇದೇ ಥರ ಮಾಡ್ತೀವಿ ರಾತ್ರಿ ಊಟಕ್ಕೆ. ಅಂದರೆ ರೊಟ್ಟಿ ಮಾಡಲ್ಲ ನಾವು ರಾತ್ರಿ. ಅಂದರೆ ಮಧ್ಯಾಹ್ನ ಅಷ್ಟೇ ರೊಟ್ಟಿ ಮಾಡ್ತೀವಿ. ಎಲ್ಲರೂ ಅಂದರೆ ಬಿಸಿಬೇಳೆ ಬಾತೇ ತಿಂತಾರೆ. ಹಂಗಾಗಿ ಬಿಸಿಬೇಳೆ ಬಾತು ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕೆ. ನಾನು ತರಕಾರಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಸ್ವಲ್ಪ ತುಪ್ಪ ಮತ್ತು ಜೀರಿಗೆ, ಸಾಸಿವೆ ಮತ್ತು ಕ್ಯಾರೆಟು, ಈರುಳ್ಳಿ, ಆಲೂಗಡ್ಡೆ, ಒಣಮೆಣಸಿನ್ಕಾಯಿ, ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಬೀನ್ಸನ್ನ ಕಟ್ ಮಾಡಿ ಉದ್ದುದ್ದಗೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು ಎಣ್ಣೆಯಲ್ಲೇ. ಫುಲ್ ಕರಗಿಸ್ಕೋಬಾರ್ದು ಅದು. ಒಂದು 10 ನಿಮಿಷ ಅಷ್ಟೇ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಎಲ್ಲ ಬಿಸಿಬೇಳೆ ಬಾತ್ ಪೌಡ್ರು ಅದು ಎಲ್ಲ ಹಾಕಿಬಿಟ್ಟು ಒಂದೇ ಸಲಕ್ಕೆ ಒಗ್ಗರಣೆ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಅಂದರೆ ಒಂದೇ ಸಲಕ್ಕೆ ಆಗಿಬಿಡುತ್ತೆ. ಈ ಥರ ಅಂದರೆ ಬೇಗ ಆಗಬೇಕು ಅಂದರೆ ಇದೇ ಥರ ಮಾಡ್ಕೋಬೇಕು. ಮತ್ತು ಆಮೇಲೆ ಬೇಕಿದ್ರೆ ಇನ್ನೊಂದು ಥರ ಮಾಡ್ಕೋತಾರೆ. ಅಂದರೆ ತರಕಾರಿ ಎಲ್ಲ ಕುದಿಸ್ಕೊಂಡ್ಬಿಟ್ಟು ಅದು ಒಂಥರ ಆಗುತ್ತೆ. ನಾನು ಇದೇ ಥರ ಅಂದರೆ ಸ್ವಲ್ಪ ಬೇಗನೆ ಆಗ್ತದೆ, ಈಸಿ ಆಗ್ತದೆ. ಹಾಗಾಗಿ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ಇವಾಗ ಟೈಮು ಆಗಿತ್ತು. ಅಂದರೆ 8 ಗಂಟೆ ಆಗಿತ್ತು. ನಮ್ಮ ಮನೆಯಲ್ಲಿ ಎಲ್ಲರೂ 8:30ಗೆ ಊಟಕ್ಕೆ ಬರ್ತಾರೆ. ಹಾಗಾಗಿ ಬೇಗ ಮಾಡಬೇಕು ಅಂಥೇಳಿ ಮಾಡ್ತಾಯಿದ್ದೀನಿ. ಇದು ಬಿಸಿಬೇಳೆ ಬಾತ್ ಪೌಡ್ರು MTR. ಅಕ್ಕಿನ ನೆನೆ ಇಟ್ಕೊಂಡಿದ್ದೆ ನಾನು ತೊಳೆದ್ಬಿಟ್ಟು. ಸ್ವಲ್ಪ ತರಕಾರಿ ಸ್ವಲ್ಪ ಬಾಡಿದ ನಂತರ ಆಮೇಲೆ ಸ್ವಲ್ಪ ಟೊಮೊಟೊ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು 2 ನಿಮಿಷ ಬಾಡಿಸ್ಕೊಂಡ್ಬಿಟ್ಟು ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿ ಅಕ್ಕಿ ಹಾಕ್ಯಾರೆ ನೀರು ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ. ಅದು ಒಂದು 2 ಸೀಟಿ ಅಲ್ಲ 3 ಸೀಟಿ ಹೊಡೆದ ನಂತರ ಆಫ್ ಮಾಡಿಬಿಡ್ತೀನಿ. ಚೆನ್ನಾಗಾಗುತ್ತೆ. ಫುಲ್ಲು ಮೆತ್ತಗೆ ಕುದಿಸ್ಕೋಬಾರ್ದು, ಯಾಕಂದರೆ ಫುಲ್ಲು ಒಂಥರ ಬಾನಾದಂಗೆ ಆಗಿಬಿಡ್ತದೆ. ನಾವು ರಾತ್ರಿ ಊಟಕ್ಕೆ ಇದೇ ಬಿಸಿಬೇಳೆ ಬಾತೇ ಮಾಡ್ತಾಯಿದ್ದೀನಿ. ರೊಟ್ಟಿ 2 ಟೈಮ್ ಮಾಡಲ್ಲ, ಮಧ್ಯಾಹ್ನ 1 ಟೈಮ್ ಅಷ್ಟೇ ಮಾಡ್ತೀವಿ.
ಇವಾಗ ಎಲ್ಲ ಅಕ್ಕಿ ಅದು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿಬೇಳೆಭಾತ್ ಪೌಡ್ರು ಅದು ಎಲ್ಲ ಹಾಕಿದ್ದೀನಿ. ಇವಾಗ ಒಂದು ಕಡೆ ನೀರನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅದೇ ನೀರನ್ನ ಈ ಕುಕ್ಕರಿಗೆ ಹಾಕಿಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇವಾಗ ಕುಕ್ಕರು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೀನಿ. ಆಮೇಲೆ ಇದು ಕುದ್ದ ನಂತರ ಆಮೇಲೆ ಹಾಕ್ತೀನಿ. ಅದು ಬೆಳಗ್ಗೆ ವಿಡಿಯೋ ಮಾಡಬೇಕಂದ್ರೆ ಆಗಲಿಲ್ಲ, ಹಂಗಾಗಿ ಸಾಯಂಕಾಲನ ಮಾಡ್ತಾಯಿದ್ದೀನಿ ವಿಡಿಯೋ. ಇದು ಮಂಗಳವಾರದ ದಿವಸದ್ದು ಸಾಯಂಕಾಲ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಬೆಳಗ್ಗೆ ಮಾಡ್ಲಿಕ್ಕಾಗಲಿಲ್ಲ ವಿಡಿಯೋಸು, ಅದಕ್ಕೆ ಹಿಂಗಾಗಿ ಸಾಯಂಕಾಲನ ಮಾಡ್ತಾಯಿದ್ದೀನಿ. ಒಂದು ಕಡೆ ಸಾಂಬಾರು ಮಾಡ್ತಾಯಿದ್ದೀವಿ, ಟೊಮೊಟೊ ಸಾಂಬಾರು. ಒಂದು ಕಡೆ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಇವಾಗ ಟೈಮು 8:30 ಆಯಿತು ಅಂದರೆ ಎಲ್ಲರೂ ಊಟಕ್ಕೆ ಬಂದುಬಿಡ್ತಾರೆ. ಮಕ್ಕಳೆಲ್ಲ ಬರ್ತಾರೆ. ಊಟದ ಟೈಮ್ ಅಂದರೆ ಎಲ್ಲರೂ ಒಂದೇ ಸಲ ಬಂದುಬಿಡ್ತಾರೆ. ಅದಕ್ಕೆ ಬೇಗ ಬೇಗನೆ ಮಾಡಬೇಕಂತೇಳಿ ಇವತ್ತಂತೂ ಫುಲ್ಲು ಮಳೆ, ಫುಲ್ಲು ಮೋಡ ಇದೆ, ಬಿಸಿಲಿಲ್ಲ, ಏನಿಲ್ಲ. ಬಟ್ಟೆ ಅಂತೂ ಒಣಗೋದೇ ಇಲ್ಲ. ತೊಳೆದಾಕಿದ ಬಟ್ಟೆ ಅಂತೂ ಹಸಿ ಹಸಿ ಇದೆ, ಬಿಸಿಲೇ ಬೀಳ್ತಾ ಇಲ್ಲ. ರಾತ್ರಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಎಲ್ಲ ಗ್ಯಾಸ್ ಕಟ್ಟಿ ಅದು ಎಲ್ಲ ಕ್ಲೀನ್ ಮಾಡಿಕೊಂಡು, ಎಲ್ಲ ಊಟ ಅದು ಮುಗಿದ ನಂತರ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಿಟ್ಬಿಡ್ತೀವಿ ಲಾಸ್ಟಿಗೆ. ಅಂದರೆ ಬೆಳಗ್ಗೆ ಈಸಿ ಆಗುತ್ತೆ ಎಲ್ಲನೂ. ರಾತ್ರಿ ಎಲ್ಲ ಮಾಡಿಕೊಂಡ್ರೆ ಬೆಳಗ್ಗೆ ಈಸಿ ಆಗಿಬಿಡುತ್ತೆ. ಹಾಗಾಗಿ ನಾವು ರಾತ್ರಿ ಎಲ್ಲ ಊಟ ಅದು ಮುಗಿದ ನಂತರ ಪಾತ್ರೆ ಅದು ಎಲ್ಲ ತೊಳ್ಕೊಂಡು, ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಗ್ಯಾಸ್ನು ಚೆನ್ನಾಗಿ ತಿಕ್ಕಿಬಿಟ್ಟು ಒರೆಸ್ಕೊಂಡ್ಬಿಡ್ತೀವಿ. ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಬೆಳಗ್ಗೆ ಅಷ್ಟೇ ಒರೆಸ್ಬಿಟ್ಟು ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಹಾಗಾಗಿ ಬೆಳಗ್ಗೆ ಅಷ್ಟೇ ಹಸಿ ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಈಗ ಒಲೆಗೆ ಸ್ವಲ್ಪ ಬತ್ತಿ ಕುಂಕುಮ ಹಚ್ಬಿಟ್ಟು ಒಲೆನ ಸ್ಟಾರ್ಟ್ ಮಾಡ್ತೀವಿ. ಮಕ್ಕಳಿಗೆಲ್ಲ ಬಾಕ್ಸಿಗೆ ಕಟ್ಲಿಕ್ಕೆ ಅಡುಗೆ ಸ್ಟಾರ್ಟ್ ಮಾಡ್ತೀವಿ. ಈಗ ಬಿಸಿಬೇಳೆಭಾತು ರೆಡಿಯಾಗಿದೆ. ನಾನು ಹುಣಸೆಹಣ್ಣು ಲಾಸ್ಟಿಗೆ ಹಾಕಿರಲಿಲ್ಲ, ಮರೆತು ಹಂಗೆ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ ಹುಣಸೆಹಣ್ಣು. ಹುಣಸೆಹಣ್ಣು ಹಾಕಿದರೆ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ. ಒಂದೇ ಸಲ ಈ ಥರ ಮಾಡಿದರೆ ಬೇಗನೆ ಆಗಿಬಿಡ್ತದೆ ನೋಡಿ. ಎಲ್ಲ ವೆಜಿಟೇಬಲ್ ಎಲ್ಲ ಒಗ್ಗರಣೆಯಲ್ಲೇ ಕರಗಿಸ್ಕೊಂಡ್ಬಿಟ್ಟು ಇದೇ ಥರ ಮಾಡಿಕೊಂಡ್ರೆ ಬೇಗನೆ ಆಗ್ತದೆ. ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಮೇಲೆ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಬಿಸಿಬೇಳೆಭಾತ್ ರೆಡಿಯಾಗಿದೆ. ಇವಾಗ ಟೈಮು 8:30 ಆಯಿತು. ಇವಾಗ ಎಲ್ಲರೂ ಊಟಕ್ಕೆ ಬರ್ತಾರೆ. ಊಟ ಅದು ಮುಗಿಸ್ಕೊಂಡ ನಂತರ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.